ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಸೇವೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಗೈದ ಸಾಧಕರನ್ನ ಪರಿಚಯಿಸುವ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಶ್ರೀಮತಿ ಜಾನಕಿ KM IAS. ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ನಮಸ್ಕಾರ. ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ನಮಸ್ತೆ. ಯುವಕರು ಸಮಾಜದಲ್ಲಿ ಅಭಿವೃದ್ಧಿಗೆ ಹೇಗೆ ತಮ್ಮ ಕೊಡುಗೆ ನೀಡಬಹುದು ಅದರ ಬಗ್ಗೆ? ಈಗ ನಾವು ಹೇಳ್ತೀವಿ, ಇದು ಏನಾಗಿದೆ, ಸರ್ಕಾರ ಇದು ಏನು ಮಾಡಿದೆ, ಟೀಚರ್ ಏನು ಮಾಡಿದ್ದಾರೆ, ಅಥವಾ ಆಫೀಸರ್ ಏನು ಮಾಡಿದ್ದಾರೆ, ಪಂಚಾಯಿತಿ ಏನು ಮಾಡಿದೆ, ಈ ಥರ ನಾವು ಪ್ರಶ್ನೆ ಕೇಳೋದು ಮತ್ತು ಅದರಿಂದ ಕೆಲಸ ಮಾಡಿಸ್ಕೊಳ್ಳೋದು ಎಷ್ಟು ಮುಖ್ಯನೋ ನಾವು ಎಷ್ಟು ಉತ್ತರದಾಯಿತ್ವಗಳಾಗಿದ್ದೀವಿ. ಒಬ್ಬ ಮಗ ಆಗಿ, ಒಬ್ಬ ತಂದೆ ಆಗಿ, ಒಬ್ಬ ವಿದ್ಯಾರ್ಥಿಯಾಗಿ. ಇಟ್ ಅಪ್ಲೈಸ್ ಟು ವಿಮೆನ್ಸ್ ಆ್ಯಂಡ್ ಮೆನ್ ಇಬ್ಬರಿಗೂ ಹೇಳ್ತಾ ಇದ್ದೀನಿ ನಾನು. ನಮ್ಮ ಉತ್ತರದಾಯಿತ್ವ ಎಷ್ಟಿದೆ ಅಂದಾಗ ಅಲ್ವಾ ನಮ್ಮ ದೇಶ ಅಭಿವೃದ್ಧಿ ಆಗೋದು. ಈಗ ನಾವು ಚೈನಾ ಉದಾಹರಣೆಯನ್ನಾಗಲಿ ಅಥವಾ ಜಪಾನ್ ಆಗಲಿ, ನಾವು ಅಭಿವೃದ್ಧಿ ದೇಶಗಳು ಅಂತ ಅಂದಾಗ ಅವರಲ್ಲಿರುವ ಇನ್ವಾಲ್ವ್ಮೆಂಟು, ಅವರಲ್ಲಿರುವ ಬದ್ಧತೆ. ಈಗ ದೇಶ ಪ್ರೇಮ ಅಂದರೆ ನನ್ನ ಪ್ರಕಾರ ನಾವು ಏನು ಕೆಲಸ ಮಾಡ್ತೀವಿ ಅದನ್ನು 100% ಮಾಡಬೇಕು. ಯಾವ ಕೆಲಸ ಆಗಲಿ, ಇಲ್ಲ ಅವನು ಕಳ್ತನ ಮಾಡ್ತಾನೆ ಕೆಲಸನ ನಾನು ಕಳ್ತನ ಮಾಡ್ತೀನಿ ಅಂದರೆ ಅದು ಆಗಂಗಿಲ್ಲ. ಅವರು ನಾವು ಎಲ್ಲರೂ ಮಾಡಬೇಕು, ಎಲ್ಲರಿಗೂ ಜವಾಬ್ದಾರಿ ಇದೆ ಅಲ್ವಾ. ಈಗ ಸರ್ಕಾರ ಎಲ್ಲರನ್ನೂ, ಈಗ ಒಂದು ಓಟು ಅಂದರೆ ಒಬ್ಬರಿಗೆ ಒಂದೇ ಮಾನ್ಯತೆ ಅಂತಿರುವಾಗ ನಾವು ಅದನ್ನು ನಮ್ಮ ದೇಶ ಈಗ ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ಅನ್ನುವ ಟ್ಯಾಗಲ್ಲೇ ಇದ್ದೀವಿ ನಾವು. ಅಭಿವೃದ್ಧಿ ಹೊಂದಿದ ದೇಶ ಅಂತ ಆಗಬೇಕು ಅಂದಾಗ ಎಲ್ಲರದ್ದು ಹೊಣೆಗಾರಿಕೆ ಇದೆ. ಸಾರ್ವಜನಿಕರು, ನಾಗರಿಕರು ಎಲ್ಲರೂ ಕೂಡ ನಾವು ನಮ್ಮ ಹೊಣೆಗಾರಿಕೆಯನ್ನು ಚೆನ್ನಾಗಿ ಮಾಡಿದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಒಂದು ಸಮತೋಲನ ಇರಬೇಕು. ಕರ್ತವ್ಯ ಮತ್ತು ಏನೋ ಹಕ್ಕುಗಳು ಎರಡು ಸಮತೋಲನ ಇರಬೇಕು. ಕರ್ತವ್ಯ ಜಾಸ್ತಿ ಆದ್ರೂ ಅಲ್ಲ, ಹಕ್ಕುಗಳು ಜಾಸ್ತಿ ಆದ್ರೂ ಅಲ್ಲ. ಹಕ್ಕುಗಳು ಮತ್ತು ಕರ್ತವ್ಯಗಳು ಎರಡೂ ಇದ್ದಾಗ ನಾವು ನಮ್ಮ ಕರ್ತವ್ಯವನ್ನು ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಮಾಡ್ತಿದ್ದೀವ, ಜವಾಬ್ದಾರಿತ ಸಿವಿಲ್ ಸರ್ವೆಂಟ್ ಆಗಿ ಮಾಡ್ತಿದ್ದೀನ, ರೈತರಾಗಿ ಮಾಡ್ತಿದ್ದೀವ, ವಿದ್ಯಾರ್ಥಿಯಾಗಿ ಮಾಡ್ತಿದ್ದೀವ ಅನ್ನುವ ಒಂದು ಪ್ರಶ್ನೆಯನ್ನು ನಮಗೆ ಹಾಕ್ಕೊಂಡು ನಾವು ಅದನ್ನು ಇಂಪ್ರೂವೈಸ್ ಮಾಡಿಕೊಂಡ್ರೆ, ಇಲ್ಲ ನನಗಿನ್ನೂ ಪೊಟೆನ್ಷಿಯಲ್ ಇದೆ, ನಾನು ಮಾಡ್ಬೋದು, ಮಾಡ್ತೀನಿ ಅನ್ನುವ ಒಂದು ಮನೋಧರ್ಮ ನಮ್ಮೆಲ್ರಿಗೂ ಬಂದರೆ ಖಂಡಿತ ದೇಶದ ಯುವಕರು ನಮ್ಮ ನಾಡಿನ ಶಕ್ತಿಯಾಗಕ್ಕೆ ಮತ್ತು ಯಾವುದೇ ರೀತಿ ನಿರಾಶೆಗೆ ಒಳಗಾಗಕ್ಕೆ ಆಗಲಾರ್ದಂಗೆ ಎಲ್ಲರಿಗೂ ಎಲ್ಲ ಅವಕಾಶ ಇರ್ತದೆ. ಒಂದೇ ಇದಕ್ಕೆ ಜೋತು ಬೀಳುವಂಥ ಅವಶ್ಯಕತೆ ಇಲ್ಲ. ಬರೀ ಆಫೀಸರ್ ಆದ್ರೇ ಅಥವಾ ರಾಜಕಾರಣಿಗಳಾದ್ರೇ ಅಥವಾ ಇನ್ನೊಂದು ಮ್ಯಾನುಫ್ಯಾಕ್ಚರ್ ಒಂದು ಓನರ್ ಆದ್ರೇ ಬದುಕು ಅಂತ ಅಲ್ಲ. ಎಲ್ಲರ ಬದುಕಿಗೂ ಒಂದು ಮಾನ್ಯತೆ ಇದ್ದೇ ಇರ್ತದೆ ನಿಸರ್ಗದಲ್ಲಿ ಅಲ್ವಾ. ಕುವೆಂಪು ಅವ್ರು ಯಾವಾಗೂ ಹೇಳ್ತಿರ್ತಾರೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅಂತ. ಅದನ್ನು ನಾವು ಮನಗಾಣ್ಬೇಕು. ಅದು ಸುಮ್ಮನೆ ತೋರಿಕೆಗೆ ಹೇಳೋದು ಅಥವಾ ಬರೆಯೋಕ್ಕೆ ಅಥವಾ ನಾನು ಹೇಳೋಕ್ಕಲ್ಲ. ಅದನ್ನು ನಮ್ಮೊಳಗೆ ನಾವು ಅಳವಡಿಸ್ಕೊಂಡಾಗ ಖಂಡಿತ ನಾವು ಮುಖ್ಯ ಆಗೇ ಆಗ್ತೀವಿ. 100%. ನಾವು ಅದನ್ನು ತಗೋಬೇಕು. ನಾನು ಹೆಂಗೆ ಮುಖ್ಯ ಆಗಬೇಕು, ಮನೆಯಲ್ಲಿ ನಾನು ಹೆಂಗೆ ಮುಖ್ಯ ಆಗಬೇಕು, ಸ್ಕೂಲಲ್ಲಿ ನಾನು ಹೆಂಗೆ ಮುಖ್ಯ ಆಗಬೇಕು, ಸೊಸೈಟಿಯಲ್ಲಿ ಹೆಂಗೆ ನಾನು ಮುಖ್ಯ ಆಗಬೇಕು ಅನ್ನುವ ಒಂದು ತಾತ್ವಿಕವಾದ ಚಿಂತನೆ ನಮ್ಮೊಳಗೆ ಬಂದಾಗ ಖಂಡಿತ ಯುವಶಕ್ತಿ ನಮ್ಮ ದೇಶವನ್ನು ಮುನ್ನಡೆಸ್ಬೋದು. ಮತ್ತು ನನಗೆ ಆ ನಂಬಿಕೆ ಇದೆ, ನಮ್ಮ ಯುವಕರಿಗೆ ಆ ಶಕ್ತಿ ಇದೆ, ಅವರ ನಿಟ್ಟಿನಲ್ಲಿ ಹೋಗ್ತಾರೆ ಅನ್ನುವ ಒಂದು ಭರವಸೆನೂ ಕೂಡ ಇದೆ. ಯಾಕೆಂದರೆ ಭರವಸೆನೇ ಬದುಕು ಅಲ್ವಾ. ನಿಜ ನಿಜ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರು IAS ಶ್ರೀಮತಿ ಜಾನಕಿ KM ಅವರು ಕಾರ್ಯಕ್ರಮದಲ್ಲಿ. ಈಗ ತಾವು ಆಲ್ರೆಡಿ ಬಹಳಷ್ಟು ವಿಷಯಗಳನ್ನು ತಿಳಿಸಿದ್ದೀರಾ. ಅಂಥ ಸಂದರ್ಭದಲ್ಲಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ನೀವು ಅನುಸರಿಸುವ ಮೂಲ ಮೌಲ್ಯಗಳು ಯಾವುವು, ಅದರ ಬಗ್ಗೆ ಸ್ವಲ್ಪ. ತುಂಬ ದೊಡ್ಡ ಇದು ಪ್ರಶ್ನೆ. ಬಟ್ ನಾನು ಪ್ರಾಥಮಿಕ ಶಾಲೆಯಿಂದ ಹೆಂಗೆ ನನಗೆ ಅರಿವಿಗೆ ಯಾವಾಗ ಬಂತು ಆವಾಗಿಂದನೂ ನಾನು ಹೀಗೆ ಇರಬೇಕು ಅಂತ ನನಗೆ ನನ್ನದೇ ಒಂದು, ಈಗ ದೇಶಕ್ಕೊಂದು ಸಂವಿಧಾನ ಅಂತ ಇರುತ್ತಲ್ವ, ಹಿಂಗಿರಬೇಕು, ಇದು ಹಿಂಗೆ ಮಾಡಬೇಕು ಅಂತ. ಹಾಗೆ ನಾನು ನನ್ನದೇ ಆದ ಒಂದು ಇದನ್ನು ನಾನು ಮಾಡ್ಕೊಂಡಿದ್ದೀನಿ, ಹಾಗೆ ಇರಬೇಕು ಅಂತ. ಅದು ಹೆಂಗೆ ಸಮಾಜಕ್ಕೆ ಯಾವಾಗೂ ಪೀಡನೆ ಆಗ್ದಂಗೆ, ನನ್ನ ಅಧ್ಯಯನ ಯಾವಾಗೂ ಚಾಲ್ತಿಲಿರುವ ಹಾಗೆ, ಪ್ರಕೃತಿಗೆ
ಯಾವಾಗನೂ ಪೂರಕವಾಗಿರೋ ಹಂಗೆ. ನಾನು ಪ್ರಕೃತಿಯನ್ನು ಜಾಸ್ತಿ ಮಾಡೋದು ಬೇಡ, ಹಾಳು ಮಾಡಲಾರ್ದಂಗೆ. ನಿಸರ್ಗ ಸಹಜ ಮತ್ತು ಸರಳವಾಗಿ, ಅದೇ ನನ್ನ ಬದುಕಿನ ಮೌಲ್ಯ. ಸಹಜ ಮತ್ತು ನೀವು ಸರಳತೆಯಿಂದ ಬದುಕಿದರೆ ನಿಮ್ಮ ಬದುಕು ಸಮೃದ್ಧವಾಗತ್ತೆ, ಅನ್ಲಿಮಿಟೆಡ್. ಅದನ್ನು ನಾನು ಪ್ರತಿದಿನ ಚಿಕ್ಕವಳಿಂದನೂ ಅಳವಡಿಸ್ಕೊಂಡು ಬಂದಿದ್ದೀನಿ. ಅದು ಯಾವುದೇ ಆದರೂ ಅದು ಚೇಂಜ್ ಆಗಲ್ಲ. ಹೆಂಗೆ ಈಗ ನಿಮಗೆ ರೊಟ್ಟಿ ಮೇಯ್ನು ಇದಿರುತ್ತೆ, ನಮಗೆ ಅನ್ನ ಮುದ್ದೆ ಹೆಂಗೆ ಬದುಕಿನ ಮೂಲ ದ್ರವ್ಯ ಅಲ್ಲ, ನಿಮ್ಮೂರಲ್ಲಿ ರೊಟ್ಟಿ ನಮ್ಮೂರಲ್ಲಿ ಅನ್ನ, ಅದು ಸ್ಟೇಪಲ್ ಫುಡ್. ಆ ಥರ ನನಗೆ ಸರಳತೆ ಮತ್ತು ಸಹಜತೆ ನನ್ನ ಬದುಕಿನ ಮೌಲ್ಯ. ನಾನು ಯಾವಾಗೂ ಅದನ್ನು ಕಾಪಾಡಿಕೊಂಡಿದ್ದೀನಿ ಮತ್ತು ಅದು ನನಗೆ ತುಂಬ ಸಂತೋಷ ಕೊಡುತ್ತೆ. ಕನಸು ಕಾಣುತ್ತಿರುವ ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ನಿಮ್ಮ ಸ್ಫೂರ್ತಿದಾಯಕ ಸಂದೇಶವೇನು? ಅದನ್ನೇ ಹೇಳ್ತೀನಿ ನಾನು, ದೊಡ್ಡ ಕನಸು ಕಾಣ್ರಿ. ನಿಮಗೆ ಗೊತ್ತಿರಲಾರ್ದಷ್ಟು ಪೊಟೆನ್ಷಿಯಲ್ ಶಕ್ತಿ ನಿಮ್ಮ ಜೊತೆಗೆ ಇರುತ್ತೆ. ನೀವು ಎಷ್ಟು ತೆಗಿತೀರೋ ಅದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ಅದು ಅನ್ಲಿಮಿಟೆಡ್ ಸೋರ್ಸ್, ಅದು ನಿಮ್ಮದು. ನೀವು ಬೇರೆಯವ್ರದ್ದು ಹೇಳ್ಬೋದು, ನಿಮ್ಮ ಸೋರ್ಸ್ ನಿಮಗೆ ಎಷ್ಟು ಅಂತ ನಿಮಗೆ ಗೊತ್ತಿರೋದಿಲ್ಲ. ನೀವು ಅದನ್ನು ಅಸೈನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಹೇಳಿದ್ದು, ಮುಂಚೆ ಹೇಳಿದೆ ನೋಡಿ, ನಿಮ್ಮೊಳಗೆ ನೀವು ಮಾತಾಡ್ಕೊಳ್ಳಿ, ನಿಮ್ಮ ವಿಮರ್ಶೆ ನೀವು ಮಾಡ್ಕೊಳ್ಳಿ. ಪ್ರತಿದಿನ ಒಂದು 5-10 ನಿಮಿಷ ನಿಮ್ಮ ಜೊತೆಗೆ ನೀವು ಮಾತಾಡಿ. ಎಲ್ಲ ಟೈಮು ನಾವು ಎಲ್ಲರ ಜೊತೆಗೂ ಮಾತಾಡ್ತೀವಿ. ನನಗೇನು ಬೇಕು, ನಾನೇನು ಮಾಡಿದ್ದೀನಿ, ಮತ್ತು ನಾವು ಯಾವಾಗಲೂ ಪ್ಲಸ್ಸೇ ಮಾಡಿರೋದಿಲ್ಲ, ಯಾರೂ ಮಾಡಿರೋದಿಲ್ಲ. ಒಂದಿನ ನಂದು ಹೋಲ್ ಡೇ ನಾನು ವಾಪಸ್ ನೋಡ್ದಿವಾಗ, ಸಂಜೆ ಆದಾಗ ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಆ್ಯಕ್ಟಿವಿಟೀಸ್ ಆಯಿತು ಅಂತ ನಾವು ತಿರುವಿ ಹಾಕ್ತೀವಿ ಅಲ್ವಾ, ಆವಾಗ ನಾವು ಎಲ್ಲನೂ 100% ಸರಿ ಮಾಡಿರೋದಿಲ್ಲ. ಇಂಪ್ರೂವೈಸ್ ಮಾಡೋಂಥದ್ದು ಇರುತ್ತೆ. ಈಗ ನಿಮ್ಮ ಜೊತೆ ಮಾತಾಡುವಾಗ ನನಗೆ ಈಗ ಹೋದ್ಮೇಲೆ ನಾನು ಸಂಜೆ ಏನಾದ್ರು ಇಲ್ಲ ಇನ್ನೂ ಏನೋ ಹೇಳ್ಬೋದಿತ್ತು ಅಂತ ಅನಿಸುತ್ತಾ ನನಗೆ, ನಿಮಗೂ ಅನಿಸುತ್ತಾ ನಾನು ಇನ್ನೂ ಏನೋ ಕೇಳ್ಬೋದಿತ್ತೇನೋ ಇದಕ್ಕಿಂತ ಅಂತ ನಿಮಗೂ ಅನಿಸುತ್ತೆ, ನನಗೂ ಅನಿಸುತ್ತೆ. ಹಾಗೆ ಪ್ರತಿದಿನದ ಬದುಕನ್ನು, ಪ್ರತಿ ಘಟನೆಯನ್ನು ನಾವು ಒಂದು ವಿಮರ್ಶೆ ಮಾಡ್ಕೊಂಡ್ರೆ ಇಂಪ್ರೂವೈಸೇಷನ್ ನಾವೇ ಆಗ್ತೀವಿ, ನಾವೇ ನಮ್ಮ ಇಂಪ್ರೂವೈಸ್ಡ್ ವರ್ಷನ್ ಆಗ್ತೀವಿ. ಅದು ಬೇರೆಯವ್ರಿಗೆ ಕೂಡ ಗೊತ್ತಾಗುತ್ತಾಗ, ಇವರು ನೆನ್ನೆಗಿಂತ ಇವತ್ತು ಚಂದ, ನೆನ್ನೆ ಇವತ್ತಿಗಾಲ್ದೇ ಇದ್ರು ಕಳೆದ ವರ್ಷ ಸಿಕ್ಕಾಗ ಇವ್ರು ಹಿಂಗಿದ್ರು, ಈ ವರ್ಷ ಸಿಕ್ಕಾಗ ಇವ್ರು ಚೇಂಜ್ ಆಗಿದ್ದಾರೆ. ಪಾಸಿಟಿವ್ ಚೇಂಜ್, ಟುವರ್ಡ್ಸ್ ಪಾಸಿಟಿವ್ ಚೇಂಜ್. ಆ ಕಡೆಗೆ ನಮ್ಮ ಬದುಕಿನ ದೃಷ್ಟಿಕೋನವನ್ನು ಬದಲಾಯಿಸ್ಕೊಂಡು ಧನಾತ್ಮಕವಾಗಿ ಮಾಡೋಕ್ಕೆ ಬದುಕಲ್ಲಿ ತುಂಬ ಅವಕಾಶಗಳಿದ್ದಾವೆ. ನಾವು ಪ್ರತಿದಿನ ಅದನ್ನೇ ಮಾಡಿದರೆ ಖಂಡಿತ ಅದು ಋಣಾತ್ಮಕತೆಯೂ ಕೂಡ ನೀವು ಎಂಜಾಯ್ ಮಾಡ್ಬೋದು. ಒಂದು ಏನೋ ಬಂದರೆ ಯಾವಾಗೂ ಯಾಕೆ ಇದೇ ಇರಬೇಕು, ಇದು ಇರಲಿ ಬಿಡು ಇವತ್ತು ಅಂತ ಅಂದ್ಬಿಡ್ಬೋದು. ಈಗ ನೀವು 10 ನೀವು ಮೈಸೂರು ಪಾಕ ತಿಂದು ಒಂದು ಯಾವುದೋ ಒಂದಿದ್ರೆ ಅದೇ ತಿಂದು ಇದಾಗಿತ್ತು, ಇದನ್ನು ತಿಂದರೆ ಸರಿ ಬಿಡೋ ಅಂತ ನೀವು ಅದೇ ನೀವು 9 ಬೇರೆ ತಿಂದು 1 ಮೈಸೂರು ಪಾಕ್ ತಿನ್ನೋದಕ್ಕಿಂತ ಬದುಕಲ್ಲಿ ಅವಕಾಶ ಇದ್ದಾಗ ಯಾಕೆ ಋಣಾತ್ಮಕತೆ ಕಡೆ ಹೋಗೋದು ಬೇಡ. ಧನಾತ್ಮಕ ವಿಷಯಗಳಿಂದ ನಾವು ಪ್ರತಿದಿನ ಪಾಠ ಕಲಿಬೇಕು. ಮತ್ತು ಆ ಘಟನೆ ಆಗಲಿ, ಆ ಸಂದರ್ಭವನ್ನಾಗಲಿ, ಸನ್ನಿವೇಶನ ನಾವು ಧನಾತ್ಮಕತೆಗೆ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯ ಗಳಿಸ್ಕೋಬೇಕು. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು. ಮೇಡಮ್, ಕಾರ್ಯಕ್ರಮದಲ್ಲಿ ಈಗ ಮಹಿಳೆಯರ ಸ್ವಾವಲಂಬನೆಗಾಗಿ ಸರ್ಕಾರ ಯಾವ ರೀತಿ ಕಾರ್ಯಕ್ರಮಗಳನ್ನು ನಡೆಸುತ್ತದೆ ಅದರ ಬಗ್ಗೆ? ಇಲ್ಲ, ಮಹಿಳೆಯರನ್ನ ಯಾವುದೇ ಕಲ್ಯಾಣ ಸರ್ಕಾರಗಳು ವಿಶ್ವಸಂಸ್ಥೆಯಿಂದ ಒಳಗೊಂಡು ಎಲ್ಲ ದೇಶಗಳಲ್ಲಾಯಿತು, ನಮ್ಮ ದೇಶದಲ್ಲೂ ಆಯಿತು, ಮಹಿಳೆಯರ ಒಳಗೊಳ್ಳುವಿಕೆ ಮತ್ತು ಪ್ರಾತಿನಿಧ್ಯವನ್ನು ಖಾತ್ರಿಪಡಿಸ್ಕೋಬೇಕು ಅಂತ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ, ಅದರ ಹೊರತುಪಡಿಸಿ ಎಲ್ಲ ಇಲಾಖೆಗಳಲ್ಲೂ ಕೂಡ 33% ಮಹಿಳೆಯರ ಪ್ರಾತಿನಿಧ್ಯ ಇರಲೇಬೇಕು. ಒಂದು ಅವ್ರದ್ದು ಜನಪ್ರತಿನಿಧಿಗಳ ಒಂದು ಭಾಗವಹಿಸುವಿಕೆನೂ ಅಷ್ಟೇ. ಈಗ ಪಂಚಾಯತಿಯಿಂದ ಮೊದಲುಗೊಂಡು ಜಿಲ್ಲಾ ಪಂಚಾಯತಿವರೆಗೂ ಈಗಾಗಲೇ ಇದೆ. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಕೂಡ ವಿಧಾನಸಭೆ, ಲೋಕಸಭೆಗೆ ಮೀಸಲಾತಿನ ಸದ್ಯದಲ್ಲೇ ಅದು ಕೂಡ ಬರುತ್ತೆ. ಅದರ ಹೊರತಾಗಿ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯವನ್ನು ಸರ್ಕಾರ ಖಾತ್ರಿಪಡಿಸ್ಕೊಳ್ತಾನೆ ಇದೆ. ಮತ್ತು ಅದಕ್ಕೋಸ್ಕರ ನೋಡಲ್ ಇಲಾಖೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ. ಹೊರತಾಗಿ ಉಳಿದ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವಕಾಶಗಳಿದೆ. ಮಹಿಳೆಯರಿಗೂ ಕೂಡ ಈಗ ಇದು ಚೇಂಜ್ ಆಗಿದೆ. ಏನು ಉದ್ಯೋಗಂ ಪುರುಷ ಲಕ್ಷಣಂ ಅನ್ನುವ ಒಂದು ಏನು ನಮ್ಮದು ಸೇಯಿಂಗ್ ಇತ್ತು, ಅದು ಚೇಂಜ್ ಆಗಿದೆ. ಮಾನವರ ಲಕ್ಷಣ ಅಂದರೆ ಉದ್ಯೋಗ, ಮಾನವರು ಅಂದರೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರ್ತೀವಿ, ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಅಂದಾಗ, ಎಲ್ಲರೂ ಆರ್ಥಿಕವಾಗಿ ಸಬಲರಾದಾಗ, ಮತ್ತು ನಾವು ಕೂಡ ನಮ್ಮ ಸರ್ಕಾರಕ್ಕೆ ನಮ್ಮದು ಕೊಡುಗೆ ಅಂತ ಸಿಕ್ಕಾಗ ಆ ಒಂದು ಪ್ರೋಗ್ರೆಸಿವ್ ರೇಟ್ ಜಾಸ್ತಿ ಆಗುತ್ತೆ. ಹಂಗಾಗಿ ಅವರವರಿಗೆ ಏನು ಸ್ಟ್ರೆಂತ್ ಇದೆ ಅದನ್ನು ಬಳಸ್ಕೊಂಡು ಈಗಾಗಲೇ ನಮ್ಮ ಹೆಣ್ಮಕ್ಳು
ತುಂಬ ಶ್ರಮವಹಿಸಿ ಇಲ್ಲಿವರೆಗೆ ಏನು ವೇಗ ಹಿಂದೆ ಇತ್ತು ಅದ್ರ ಡಬಲ್ ವೇಗದಲ್ಲಿ ಮುಂದೆ ಬರ್ತಾ ಇದ್ದಾರೆ. ಅದೊಂದು ಆಶಾದಾಯಕ ಬೆಳವಣಿಗೆ ಕೂಡ. ನೀವು ಮೊನ್ನೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದು ಬಂದಿತ್ತು, ನೀವು ಗಮನಿಸಿರ್ತೀರ, ನಮ್ಮ ಕೇಳೋಗರು ಕೂಡ ಗಮನಿಸಿರ್ತಾರೆ. ಬಿಜಾಪುರದಿಂದ ಒಂದು ಮನೆಗಳಲ್ಲಿ ಹೆಣ್ಮಕ್ಳು, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಹೆಣ್ಮಕ್ಳು ಇಲ್ಲಿನ ಒಂದು ಫುಡ್ ಆಹಾರ ಪದಾರ್ಥಗಳನ್ನು ಬೆಂಗಳೂರಿಗೆ ಶಕ್ತಿ ಯೋಜನೆ ಅಡಿ ಬಸ್ಸಲ್ಲಿ ಬೆಂಗಳೂರಿಗೆ ರಾತ್ರಿ ಹೋಗಿ ಅಲ್ಲಿ ಸಾವಯವ ಸಂತೆಯಲ್ಲಿ ಅದನ್ನು ಮಾರಿ ಅವ್ರ ಬದುಕು ಚೆನ್ನಾಗಿದೆ. 2 ವರ್ಷದಿಂದ ಹೋಗ್ತಿದ್ದಾರಂತವ್ರು. ಅವ್ರ ಬದುಕಲ್ಲಿ ಬದಲಾವಣೆ ಆಗ್ತಿರೋದನ್ನ ಹೇಳ್ತಾ ಇದ್ರು. ನಾನು ಆ ಸಕ್ಸಸ್ ಸ್ಟೋರಿ ನೋಡ್ತಿದ್ದೆ. ಅದೊಂದು ಗ್ಲಿಮ್ಸ್ ಅಷ್ಟೇ, ಅದು ಎಲ್ಲ ಅಂತಲ್ಲ. ಅದೇ ಥರ ಎಲ್ಲ ರಂಗಗಳಲ್ಲೂ ಮಹಿಳೆಯರು, ಈಗ ವಿಜ್ಞಾನವನ್ನು ಮೊದಲುಗೊಂಡು ಕ್ರೀಡಾರಂಗದವನ್ನು ಮೊದಲುಗೊಂಡು ಎಲ್ಲ ರಂಗಗಳಲ್ಲೂ ಕೂಡ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಮನೆಗಳಲ್ಲಿ ಮತ್ತು ಶಾಲೆಗಳಲ್ಲಿ ಒಂದು ಜೆಂಡರ್ ಬಯಾಸ್ ಇರಲಾರ್ದಂಗೆ, ಮತ್ತು ಮನೆಯಲ್ಲೂ ಕೂಡ ಕೆಲಸಗಳ ಮಾಡುವಾಗ ಇದು ಮಗ ಮಾಡುವ ಕೆಲಸ, ಇದು ಮಗಳು ಮಾಡುವ ಕೆಲಸ ಅನ್ನುವ ಭೇದ ಮಾಡಲಾರ್ದಂಗೆ ಕೆಲಸಗಳ ಹಂಚಿಕೆಯನ್ನು ಬಾಲ್ಯದಿಂದ ನಾವು ಮಕ್ಕಳಿಗೆ ಮಾಡಿಕೊಟ್ರೆ, ಈಗ ಮನೇಲಿ 4 ಜನ ಇದ್ದರೆ 4 ಜನನು ಶೇರ್ ಮಾಡ್ತಾರೆ ಅಂತ ಅಂದರೆ ಅವ್ರು ಮುಂದಿನ ದಿನಗಳಲ್ಲಿ ಹಾಗೆ ಇರ್ತಾರೆ, ಮುಂದಿನ ಬದುಕು ಅವ್ರದ್ದು ಹಾಗೆ ಇರುತ್ತೆ. ಇಲ್ಲ ಇದು ಹೆಣ್ಮಕ್ಳೇ ಮಾಡ್ತಾರೆ, ಇದು ಅಡುಗೆ ಹೆಣ್ಮಕ್ಳೇ ಮಾಡಬೇಕು, ಹೊರಗಡೆ ಕೆಲಸ ಗಂಡು ಮಗನೇ ಮಾಡಬೇಕು ಇಂತ ಅಂದಾದಾಗ ಅವ್ರ ಬದುಕನ್ನು ಮುಂದಿನ ದಿನಗಳಲ್ಲಿ ಎದುರಿಸುವಾಗ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಸೆನ್ಸಿಟೈಸೇಷನ್ ಈಗ ಆಲ್ಮೋಸ್ಟ್ ಆಗಿದೆ. ಅದು ನಮ್ಮ ಸಮಾಜದಲ್ಲಿ ಜಾಸ್ತಿ ಆಗಬೇಕು. ಹಾಗಾದಾಗ ಹೆಣ್ಮಕ್ಳಿಗೊಂದು ನಿರಾಳತೆ ಇರುತ್ತೆ. ಅದರ್ವೈಸ್ ಈಗ ಏನು, ಈಗ ನಮಗಿಂತ ಮೊದಲು ಬಂದ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಮನೆಯಲ್ಲೂ ಅವರೇ ಕೆಲಸ ಮಾಡಬೇಕು, ಹೊರಗಡೆನೂ ಕೆಲಸ ಅವರೇ ಮಾಡಬೇಕು ಅಂತ ಅಂದಾಗ ಖಂಡಿತ ಅವ್ರಿಗೆ ಬರ್ಡನ್ ಆಗುತ್ತೆ. ಆಮೇಲೆ ಅದು ನೋಡೋಕೆ ಕೂಡ ಅಸಮತೋಲನ, ಅಸಹಜ ಅಲ್ವಾ? ಅವರಿಬ್ಬರು ಕೆಲಸಕ್ಕೆ ಹೋಗಿ ಒಬ್ಬರು ಬಂದು ಮನೇಲಿ ಮತ್ತೆ ಕೆಲಸ ಮಾಡೋದು, ಒಬ್ಬರು ಬಂದು ಪೇಪರ್ ನೋಡ್ತಾ ಅಥವಾ ಟಿ ವಿ ನೋಡ್ತಾ ಕೂತ್ಕೊಂಡು ಅವ್ರಿಗೆ ತಂದು ಬಡಿಸೋದು, ಅದು ಎಷ್ಟು ಅಸಹಜ ಅನ್ಸುತ್ತೆ ಅಲ್ವಾ? ಎಲ್ಲರೂ ಪ್ರಕೃತಿ ದೃಷ್ಟಿಯಲ್ಲಿ ಈಗ ನಾವು ನಮ್ಮ ಅನುಕೂಲ ಸಿಂಧುಗಳಿಗೆ ಮಾಡ್ಕೊಂಡು ನಾವು ಇದು ಹೆಣ್ಣು ಇದು ಗಂಡು ಈ ಥರ ನಾವು ತಾರತಮ್ಯ ಮಾಡ್ತೀವಿ. ಆದರೆ ನಿಸರ್ಗದಲ್ಲಿ ಹಂಗಿಲ್ಲ. ಎಕ್ಸೆಪ್ಟ್ ಮನುಷ್ಯರು ಬಿಟ್ಟರೆ ಇನ್ನು ಎಲ್ಲ ಜೀವಿಗಳಲ್ಲೂ ಅವ್ರವ್ರ ಕೆಲಸ ಮಾಡ್ತಾರೆ. ಮತ್ತು ಅದು ಮೇಲೂ ಅಲ್ಲ ಕೀಳು ಅಲ್ಲ. ಈಗ ನಾನೇನು ಹೆಣ್ಮಕ್ಳು ಮೇಲೂ ಅಥವಾ ಗಂಡಸರು ಆ ಥರ ಅಲ್ಲ, ಅರ್ಥ ಅಲ್ಲ. ನಾವು ನಮ್ಮ ಮನೆ ಕೆಲಸಗಳನ್ನು ಅಥವಾ ನಮ್ಮ ಹೊರಗಿನ ಕೆಲಸಗಳನ್ನ, ನಮ್ಮ ಒಳಗೊಳ್ಳುವಿಕೆಯನ್ನು ಸಮವಾಗಿ ಮಾಡಿದಾಗ ಖಂಡಿತ ಒಂದು ಆದರ್ಶ ಸಮಾಜ ಅಂತ ಏನಂತೀವಿ ಅದು ಇದಾಗತ್ತೆ. ಆ ಥರ ಇದ್ದಾಗನೇ ಬದುಕಿಗೆ ಅಥವಾ ದೇಶಕ್ಕೂ ಕೂಡ ಒಳ್ಳೆ ರೀತಿ ಇರ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಇಲಾಖೆಗಳು ಕೆಲಸ ಮಾಡ್ತಿದ್ದೇವೆ. ಸಮಾಜ ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕು. ಎರಡೂ ಕಡೆಯಿಂದ ಆದಾಗ ಆ ವೇಗ ಜಾಸ್ತಿ ಆಗತ್ತೆ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಅಂಥ ಸಂದರ್ಭದಲ್ಲಿ ಸಮುದಾಯ ರೇಡಿಯೋ ಗ್ರಾಮೀಣ ಜನರಿಗೆ ಎಷ್ಟು ಉಪಯುಕ್ತ ಮಾಧ್ಯಮ ಎಂದು ನೀವು ಭಾವಿಸುತ್ತೀರಾ? ಅದರ ಬಗ್ಗೆ ಖಂಡಿತ. ನನಗೆ ಹೊರ ಜಗತ್ತಿಂದು ಓದಕ್ಕೆ ಬರೋಕ್ಕೆ ಮುಂಚೆ ಕಿವಿಗಳಿಂದ ಕೇಳಿದ್ದು ನಾನು ಕೂಡ ರೇಡಿಯೋಯಿಂದ. ನಮ್ಮನೆ ಶುರುವಾಗ್ತಿದ್ದು ನಮ್ಮಪ್ಪ ಬೆಳಗ್ಗೆ ವಾಕಿಂಗ್ ಹೋಗೋಕ್ಕೆ ಮುಂಚೆ ಅವರು ಇನ್ನೂ ಬಂದಿರ್ತಿರ್ಲಿಲ್ಲ, ಆವಾಗಲೇ ರೇಡಿಯೋ ಆನ್ ಮಾಡಿ ಹೋಗ್ತಿದ್ರು. ನಾವು ಅದನ್ನು ಕೇಳಿ ಹೇಳ್ಬೇಕಾಗಿತ್ತು. ಸಿಗ್ನೇಚರ್ ಟ್ಯೂನ್ ಅಂತಾರಲ್ವ, ಅದು ಬರುವಾಗನೇ ಆನ್ ಮಾಡಿಟ್ಟು ಹೋಗ್ತಿದ್ರು. ಅಲ್ಲಿಂದ 8 ಗಂಟೆವರೆಗೂ ಆಫ್ ಮಾಡ್ತಿರ್ಲಿಲ್ಲ. ಇಂಗ್ಲೀಷ್ ಹಿಂದಿ ವಾರ್ತೆಗಳು ಆಗೋವರೆಗೂ ಮಾಡ್ತಿದ್ದೆ. ಹಾಗಾಗಿ ನನಗೆ ಗೊತ್ತಿಲ್ಲದಂಗೆ ನಾನು ಹಲವಾರು ವಿಷಯಗಳನ್ನ ಚಿಕ್ಕವಳಿಂದ ತಿಳ್ಕೊಳ್ತಿದ್ದೆ. ಅಲ್ಲಿ ಚಿಂತನ ಬರ್ತಾಯಿತ್ತು, ರಂಗಗೀತೆಗಳು ಬರ್ತಾಯಿತ್ತು, ಕವನಗಳು ಓದ್ತಾಯಿದ್ರು, ಪ್ರಾದೇಶಿಕ ಸಮಾಚಾರಗಳು ಬರ್ತಿತ್ತು, ರಾಷ್ಟ್ರೀಯ ವಾರ್ತೆ ಬರ್ತಾಯಿತ್ತು. ಆ 1.5-2 ಗಂಟೆಯಲ್ಲಿ ನಾವು ನಮಗದು ಗೊತ್ತಿಲ್ಲದ ಸ್ಕೂಲು, ಕಾಣದ ಸ್ಕೂಲ್, ಅದು ಕೇಳುವ ಸ್ಕೂಲು. ಈ ಸ್ಕೂಲಲ್ಲಾದರೆ ನೀವು ಟೀಚರ್ ಹೇಳ್ತಾರೆ, ನಾನು ಕೇಳ್ತೀನಿ. ಬಟ್ ಆಮೇಲೆ ಅದರೊಳಗೆ ಶ್ರೋತೃಗಳ ಅಭಿಪ್ರಾಯಗಳನ್ನು ಕೂಡ ಆಧರಿಸಿ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ನಾವು ಕೇಳಿದ ಹಾಡು ಹಾಕ್ತಿದ್ರು, ಕೇಳಿದ ಕಾರ್ಯಕ್ರಮಗಳಾಗ್ತಿದ್ರು. ಕೃಷಿ ರಂಗದಲ್ಲಿ ಆಯಾ ಸೀಸನ್ನಿಗೆ ಸಂಬಂಧಪಟ್ಟ ಬೆಳೆಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಿದ್ರು. ಹಾಗಾಗಿ ನನಗೆ ಅದು ಲೈಕ್ ಪಾಠಶಾಲೆನೇ, ರೇಡಿಯೋ ಲೈಕ್ ಪಾಠಶಾಲೆ. ನನಗೆ ಓದಕ್ಕೆ ಬರೋಕ್ಕೆ ಮುಂಚೆ 5 ವರ್ಷ ಆದಾಗ ನಾನು ಅಕ್ಷರ ಕಲ್ತಿದ್ದೆ. 3-4 ವರ್ಷಕ್ಕೆಲ್ಲ ನನಗೆ ಅಕ್ಷರ ಬರ್ತಿತ್ತು. ಆವಾಗ ನಾನು ಅಕ್ಷರ ಸಾಂಗತ್ಯವನ್ನು ತಗೊಂಡಿದ್ದು. ಅದಕ್ಕಿಂತ ಮುಂಚೆ ಇದು ಸಾಂಗತ್ಯ ನಮ್ಮದು, ಬೆಳಗ್ಗೆ ಮತ್ತು ಸಂಜೆ ರೇಡಿಯೋ. ಸಂಜೆ ಕೃಷಿ ರಂಗದಿಂದ ವಾರ್ತೆವರೆಗೆ, ಬೆಳಗ್ಗೆ ಹೇಳೋದ್ನಲ್ಲ ಸಿಗ್ನೇಚರ್ ಟ್ಯೂನಿಂದ ಇಂಗ್ಲೀಷ್ ಹಿಂದಿ ವಾರ್ತೆವರೆಗೂ. ಆದ್ದರಿಂದ ನಂಗೆ ತುಂಬ ನಾಲೆಡ್ಜ್ ಬಂದಿತ್ತು. ಬೇರೆಯವ್ರಿಗಿಂತ ನಾನು ಸ್ವಲ್ಪ ಭಿನ್ನ ಅನ್ನಿಸುವಷ್ಟು ನಾಲೆಡ್ಜ್ ನನಗೆ ಬಂದಿತ್ತು. ಈಗಾದರೂ ಕೂಡ ರೇಡಿಯೋ ಅತ್ಯಂತ ವಿಶ್ವಾಸಾರ್ಹ ಮಾಧ್ಯಮ. ಬೇರೆ ಮಾಧ್ಯಮಗಳ ರೀತಿ ವ್ಯಾಲಿಡೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ರೇಡಿಯೋದಲ್ಲಿ ಬಂದರೆ. ಅದು 100%
ಕರೆಕ್ಟ್ ಇರುತ್ತೆ ಮತ್ತು ಜನರಿಗೆ ಉಪಯುಕ್ತವಾದ ಕಾರ್ಯಕ್ರಮಗಳನ್ನೇ ಕೊಡ್ತಾರೆ. ವಿಶೇಷವಾಗಿ ಮಕ್ಕಳಿಗೆ, ಮಹಿಳೆಯರಿಗೆ ಕೂಡ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾವತ್ತು ಈಗ ನಾವು ಮಹಿಳಾ ಪ್ರಾಧಾನ್ಯದ ಬಗ್ಗೆ ಈಗ ಮಾತಾಡ್ತಿದ್ದೀವಿ, ಆವಾಗ ಬರ್ತಿತ್ತು ಮಹಿಳಾ ಧ್ವನಿ, ಯುವರಂಗ, ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಅವ್ರು ಬೇರೆ ಪ್ರೋಗ್ರಾಮ್ ಮಾಡ್ತಿದ್ರು. ನೇಚರಿಗೆ ಸಂಬಂಧಪಟ್ಟಂಗೆ ಅರಣ್ಯ ಇಲಾಖೆ ಜೊತೆ ಸಹಯೋಗದಿಂದ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ಹಾಗಾಗಿ ನಾವೆಲ್ಲ ಅವುಗಳನ್ನ ಪಾಠದ ರೀತಿಯೇ ತಗೊಂಡಿದ್ದೀವಿ. ಇವತ್ತಿಗೂ ಕೂಡ ಅವು ನನ್ನೊಳಗಡೆ ಇದ್ದಾವೆ. ಆವತ್ತಿನ ಹಾಡುಗಳು, ಒಂದು ವಿಷಯಗಳು, ಅವೆಲ್ಲವೂ ಕೂಡ ಈಗ ಆಹಾರ ಸರಪಡಿನ ನಾವು ರೇಡಿಯೋನಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ ನಮ್ಮ ಸ್ಕೂಲಲ್ಲಿ ಓದಿದ್ದಕ್ಕಿಂತ. ಒಂದು ಅರಣ್ಯ ಇಲಾಖೆ ಸಹಯೋಗದ ಜೊತೆ ಒಂದು ಕಾರ್ಯಕ್ರಮ ಮಾಡಿದರು. ಅದರಲ್ಲಿ ಆಹಾರ ಸರಪಳಿಗಳ ಬಗ್ಗೆ ಎಷ್ಟು ಚೆನ್ನಾಗಿ ಅವರು ಒಂದು ರೂಪಕದಲ್ಲಿ ನಮಗೆ ಕೇಳಿದರು ಅಂದರೆ ನಾವು ಅದನ್ನು ಎಷ್ಟು ನಿಜ ಅಲ್ವಾ, ಹೌದಲ್ವಾ, ನಾವು ಅದಕ್ಕೆ ಪೂರಕವಾಗಿ ನಡ್ಕೋಬೇಕು ಅನ್ನುವ ಸೆನ್ಸಿಟೈಸೇಷನ್ ಅವರು ಆವಾಗ ಮಾಡಿದರು. ಹಾಗಾಗಿ ರೇಡಿಯೋ ಇವತ್ತಿಗೂ ಕೂಡ ಅದರದ್ದು ಮಹತ್ವ ಮತ್ತು ಮಾನ್ಯತೆ ಇದ್ದೇ ಇದೆ. ಮತ್ತು ಹೇಳಿದ್ನಲ್ಲ, ವಿಶ್ವಾಸಾರ್ಹತೆಗೆ ಅದು ಮತ್ತೊಂದು ಹೆಸರು, ಅದನ್ನು ಯಾರೂ ಕ್ವಶನ್ ಮಾಡಲ್ಲ. ಹಾಗಾಗಿ ಅದಕ್ಕೆ ಸೆನ್ಸಾರ್ ಅವಶ್ಯಕತೆನೇ ಬರೋದಿಲ್ಲ. ಮತ್ತು ಎಲ್ಲರೂ ಕೂಡ 100 ಸತಿ ಯೋಚನೆ ಮಾಡಿ ತೂಕ ಮಾಡಿನೇ ನಿಮ್ಮ ಶ್ರೋತೃಗಳಿಗೆ ಕೊಡ್ತೀರ. ಹಾಗಾಗಿ ಗ್ರಾಮೀಣ ಪ್ರದೇಶಕ್ಕಾಯಿತು, ನಗರ ಪ್ರದೇಶಗಳಲ್ಲೂ ಕೂಡ ರೇಡಿಯೋ ಕೇಳೋದು ಒಂದು ಅತ್ಯುತ್ತಮವಾದ ಭಾಗ ಆಗಬೇಕು ಜನರಿಗೆ. ಮತ್ತು ಅದು ಕೇಳ್ತಾ ನಾವು ಬೇರೆನೂ ಮಾಡಬಹುದು, ಬಹಳ ದೊಡ್ಡ ವಿಷಯ, ಕೆಲಸ ಮಾಡಬಹುದು. ಅದನ್ನು ಮಾಡ್ತಾನೆ ನಾವು ಇನ್ನೊಂದ್ರ ಜೊತೆಗೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾನೂ ನಾವು ಕೇಳ್ಬೋದು. ಅದನ್ನು ಹೀಗೆ ಹಿಡ್ಕೊಂಡೇ ಓಡಾಡಬೇಕು ಅನ್ನೋ ಅಂತ ಇಲ್ಲ, ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಿರುತ್ತೆ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ತಾ ನಮ್ಮ ಜ್ಞಾನಾರ್ಜನೆ ಮಾಡ್ಕೋಬೋದು. ಹಾಗಾಗಿ ರೇಡಿಯೋ ನನ್ನ ಪ್ರಕಾರ ಎಲ್ರಿಗೂ ಒಂದು ಜ್ಞಾನಾರ್ಜನೆ, ವಯೋಭೇದ, ಲಿಂಗಭೇದ ಇರಲಾರ್ದಂಗೆ ಆ ಸಂಸ್ಕೃತಿ ಇರಬೇಕು. ರೇಡಿಯೋ ಸಂಸ್ಕೃತಿ ಮುಂದುವರಿಬೇಕು ಅಂತ ನನ್ನ ಆಶಯ. ಆರೋಗ್ಯ, ಶಿಕ್ಷಣ, ಕೃಷಿ ಮತ್ತು ಮಹಿಳಾ ಸಬಲೀಕರಣ ವಿಷಯಗಳಲ್ಲಿ ರೇಡಿಯೋ ಯಾವ ರೀತಿ ಬದಲಾವಣೆ ತರಬಹುದು? ಅದು ಖಂಡಿತ ಹೇಳಿದ್ನಲ್ಲ, ಅದು ಯಾವಾಗೂ ಮಾಡ್ತಾ ಬಂದಿದೆ ರೀ. ಕಳೆದ 50 ವರ್ಷಕ್ಕಿಂತ ಹೆಚ್ಚಿನ ಇದರಿಂದ ಹೇಳಿದ್ನಲ್ಲ, ಕೃಷಿ ರಂಗ ಅಂದಾಗ ಕೃಷಿ ರಂಗದ ಬಗ್ಗೆನೇ ಮಾತಾಡ್ತಾರೆ. ರಂಗಗೀತೆಗಳು ಅಂದರೆ ಹಂಗೆ ಮಾತಾಡ್ತಾರೆ. ಮತ್ತು ಮಹಿಳಾ ಆರೋಗ್ಯ ಸಮಸ್ಯೆಗಳು ಅಥವಾ ಮಹಿಳೆಯರ ಸಬಲೀಕರಣಕ್ಕೆ ಸಂಬಂಧಪಟ್ಟಂಗೆ ಸೀರೀಸ್ ಆಫ್ ಕಾರ್ಯಕ್ರಮಗಳನ್ನ ಎಲ್ಲ ಇವುಗಳು ಮಾಡ್ತಿದ್ದಾರೆ. ಅದು ಇವತ್ತಿಗೂ ಕೂಡ ಅನುಚಾನವಾಗಿ ನಡ್ಕೊಂಡು ಬಂದಿದೆ. ಯಾರು ಕೂಡ ವಿಮುಖರಾಗಿಲ್ಲ. ಅವರಿಗೆ ಸಂಬಂಧಪಟ್ಟಂಗೆ ಒಂದು ತಯಾರಿ, ಒಂದು ಅಧಿಕೃತವಾಗಿ ಮತ್ತು ಸಕ್ಸಸ್ ಸ್ಟೋರಿಗಳ ಮೂಲಕ, ಪ್ರಾಯೋಗಿಕವಾಗಿ ಪ್ರಾತ್ಯಕ್ಷಿಕೆಗಳ ಮೂಲಕ ಹೇಳೋದ್ರಿಂದ ಶ್ರೋತೃಗಳಿಗೆ ಅದ್ರದ್ದು ಇಂಪ್ಯಾಕ್ಟ್ ಚೆನ್ನಾಗಾಗುತ್ತೆ. ಕತೆಗಳಲ್ಲ ಇಲ್ಲಿ ಬರೋದು, ಎಲ್ಲಾನು ಕೂಡ ನೈಜವಾದ ವ್ಯಕ್ತಿ ಚಿತ್ರಗಳು ಅಥವಾ ನೈಜವಾದ ಘಟನೆಗಳನ್ನ ಆಧರಿಸಿನೇ ನೀವು ಮಾಡಿರ್ತೀರ ರೇಡಿಯೋನಲ್ಲಿ ಕಾರ್ಯಕ್ರಮಗಳನ್ನ. ಹಾಗಾಗಿ ಅವರು ವಿಶ್ವಾಸಾರ್ಹತೆಯಿಂದ ಇರ್ತವೆ ಮತ್ತು ಜನರ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡ್ತವೆ. ಅದು ಮುಂದಿನ ದಿನಗಳಲ್ಲೂ ಕೂಡ ಆಗಬೇಕು ಅನ್ನೋದು ನನ್ನ ಒಂದು ಬಯಕೆ. ರೇಡಿಯೋ ಬಗ್ಗೆ ತಾವು ಹೇಳುವಾಗ ಗಾಯನ ಬಗ್ಗೆನೂ ತಾವು ಹೇಳಿದ್ರಿ. ಅಂಥ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ತಮ್ಮ ಕಡೆಯಿಂದ ತಮ್ಮ ಫೇವ್ರೆಟ್ ಗೀತೆ? ಸಿದ್ದಯ್ಯ ಪುರಾಣಿಕರದ್ದು ಒಂದು ಕವನ ಇದೆ. ಅವರು ಕೂಡ ನಮ್ಮನ್ನ ಆಡಳಿತ ಸೇವೆಯಲ್ಲಿದ್ದರು ಮತ್ತು ತುಂಬ ಈ ಕಡೆಯ ಮಹತ್ವದ ಲೇಖಕರು, ಕನ್ನಡದ ಒಂದು ಮಹತ್ವದ ಲೇಖಕರು ಅವರು. ಅವರದ್ದೊಂದು ರಚನೆ, ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ, ಹುಡಿಯೇ ಭಸ್ಮವು ಹುಲ್ಲೆ ಪತ್ರೆಯು, ಹುಡಿಯೇ ಭಸ್ಮವು ಹುಲ್ಲೆ ಪತ್ರೆಯು, ಜಡವಿದೆಲ್ಲವೂ ಜಂಗಮ, ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ, ಕುಡಿವ ನೀರೇ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು, ಕುಡಿವ ನೀರೇ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು, ಶ್ರಮದ ಬೆವರೇ ಸ್ನಾನದುಡಿತದ ಹಾಡೆ ಮಂತ್ರ ನಿನಾದವು, ಶ್ರಮದ ಬೆವರೇ ಸ್ನಾನದುಡಿತದ ಹಾಡೆ ಮಂತ್ರ ನಿನಾದವು, ಹಾಡೆ ಮಂತ್ರ ನಿನಾದವು, ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ, ಸರ್ವವು ಶಿವನಂಶ ಎನ್ನುವ ಧರ್ಮವೊಂದೇ ಧರ್ಮವು, ಸರ್ವವು ಶಿವನಂಶ ಎನ್ನುವ ಧರ್ಮವೊಂದೇ ಧರ್ಮವು, ಅನ್ಯರನು ಅಳಗಿಸದ ಹಿತಕರ ಕರ್ಮ ಒಂದೇ
ಕರ್ಮವು, ಅನ್ಯರನ್ನು ಅಳಲಿಸದ ಹಿತಕರ ಕರ್ಮ ಒಂದೇ ಕರ್ಮವು, ಕರ್ಮ ಒಂದೇ ಕರ್ಮವು. ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೇ ಕೂಡಲ ಸಂಗಮ. ಎಲ್ಲರೆಲ್ಲರಿಗಾಗಿ ಎನ್ನುವ ಜ್ಞಾನವೊಂದೇ ಜ್ಞಾನವು, ಎಲ್ಲರೆಲ್ಲರಿಗಾಗಿ ಎನ್ನುವ ಜ್ಞಾನವೊಂದೇ ಜ್ಞಾನವು. ಒಲಿದು ಒಲಿಸುವ ನಲಿದು ನಲಿಸುವ ಕಲೆಯ ಅಮೃತ ವಿಧಾನವು, ಒಲಿದು ಒಲಿಸುವ ನಲಿದು ನಲಿಸುವ ಕಲೆಯ ಅಮೃತ ನಿಧಾನವು, ಕಲೆಯ ಅಮೃತ ವಿಧಾನವು. ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೇ ಕೂಡಲ ಸಂಗಮ. ಉಣಿಸಿ ಉಣ್ಣುವ ಭಾವಭಕ್ತಿಯು, ಒಲ್ಲೆ ನೆನೆಸು ವಿರಕ್ತಿಯು. ಉಣಿಸಿ ಉಣ್ಣುವ ಭಾವಭಕ್ತಿಯು, ಒಲ್ಲೆ ನೆನೆಸು ವಿರಕ್ತಿಯು. ಕೂಡಿ ಕಲಿಯಲು ಕೂಡಿ ಬೆಳೆಯಲು ಕೂಡಿ ನಲಿಯಲು ಮುಕ್ತಿಯು, ಕೂಡಿ ಕಲಿಯಲು ಕೂಡಿ ಬೆಳೆಯಲು ಕೂಡಿ ನಲಿಯಲು ಮುಕ್ತಿಯು, ಕೂಡಿ ನಲಿಯಲು ಮುಕ್ತಿಯು. ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೇ ಕೂಡಲ ಸಂಗಮ. ಹುಡಿಯೇ ಭಸ್ಮವು ಹುಲ್ಲೆ ಪತ್ರೆಯು, ಹುಡಿಯೇ ಭಸ್ಮವು ಹುಲ್ಲೆ ಪತ್ರೆಯು, ಜಡವಿದೆಲ್ಲವೂ ಜಂಗಮ. ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೇ ಕೂಡಲ ಸಂಗಮ, ಜಗವೇ ಕೂಡಲ ಸಂಗಮ, ಜಗವೇ ಕೂಡಲ ಸಂಗಮ. ಕಾರ್ಯಕ್ರಮದಲ್ಲಿ ಈ ಒಂದು ಹಾಡಿನ ಮುಖಾಂತರ ತಾವು ಒಂದು ಒಳ್ಳೆ ಸಂದೇಶ, ಜಗವೇ ಕೂಡಲ ಸಂಗಮ ಅಂತ ಸಂದರ್ಭದಲ್ಲಿ ನಮ್ಮ ಸಮುದಾಯ ರೇಡಿಯೋ ಮೂಲಕ ಬೆಳಗಾವಿ ವಿಭಾಗದ ಜನತೆಗೆ ನೀವು ನೀಡಲು ಬಯಸುವ ಅಂತಿಮ ಸಂದೇಶ ಮೇಡಮ್? ಎಲ್ಲ ಜನರಿಗೂ ಕೂಡ ನನ್ನ ಶುಭಾಶಯಗಳು. ಮತ್ತು ನಾವು ಇಲ್ಲಿ ಬಂದಿರೋದೇ ಇದೊಂದು ಬೆಳಗಾವಿ ವಿಭಾಗ ಅಂದರೆ ಒಂದು ಪುಟ್ಟ ಭಾರತದ ಥರ ಇದೆ. ಒಂದೊಂದು ಜಿಲ್ಲೆಗೂ ಅದರದ್ದೇ ಆದ ಒಂದು ಗ್ರಾಮರ್, ವ್ಯಾಕರಣ ಇದೆ, ಸಾಂಸ್ಕೃತಿಕ ಪರಂಪರೆ ಇದೆ, ಒಂದು ಇದ್ದಂಗೆ ಒಂದಿಲ್ಲ, ಭಾಷಾ ಪರಂಪರೆ, ಹೀಗೆ ವಿವಿಧತೆಯಲ್ಲಿ ಏಕತೆ ಅಂತ ನಾವು ಏನಂತೀವಿ ಅದೆಲ್ಲ ಕೂಡ ನಮ್ಮ ವಿಭಾಗದಲ್ಲಿ ಇದೆ. ಎಲ್ಲರೂ ಕೂಡ ಈಗ ನಾನೇನು ಹೇಳಿದ್ದೀನಲ್ಲ ಎಲ್ಲನೂ ಈಗ ನಾನೇನು ದೊಡ್ಡ ದಾರ್ಶನಿಕಳಲ್ಲ ಅಥವಾ ದೊಡ್ಡ ಇವಳು ಅಲ್ಲ, ನನ್ನ ಸಂದೇಶ ಕೊಡುವಷ್ಟು. ಬಟ್ ನಮ್ಮ ಇದೊಂದು ಅದೃಷ್ಟ ಅಥವಾ ಒಂದು ಬ್ಲೆಸ್ಡ್ ಅಂತ ನಾವು ಅಂದ್ಕೊಂಡ್ರೆ ಇಲ್ಲಿರೋದು. ಯಾಕೆಂದರೆ ಬೇರೆ ಪ್ರಾಪಂಚಿಕ ಜಗತ್ತು ಅಥವಾ ಬೇರೆ ಭೌಗೋಳಿಕ ಇದರೊಳಗಡೆ ಎಷ್ಟೊಂದು ಹವಾಮಾನದಲ್ಲೇ ಎಷ್ಟೊಂದು ವ್ಯತ್ಯಾಸ ಇರುವಂಥದ್ದು, ಎಷ್ಟು ಅನಾನುಕೂಲತೆಗಳು ಇರುವಂತಹ ಪ್ರದೇಶಗಳು ನಮ್ಮ ರಾಜ್ಯದಲ್ಲೂ ಇದ್ದಾವೆ, ಜಗತ್ತಲ್ಲೂ ಇದ್ದಾವೆ, ಬೇರೆ ಕಡೆನೂ ಇದೆ. ಇಲ್ಲಿ ನಾವು ನಿಸರ್ಗದಿಂದ ತುಂಬ ಬ್ಲೆಸ್ಡ್ ಆಗಿದ್ದೀವಿ, ತುಂಬ ಪಡ್ಕೊಂಡಿದ್ದೀವಿ. ಪಶ್ಚಿಮ ಘಟ್ಟಗಳನ್ನು ಹೊಂದಿದ್ದೀವಿ, ತುಂಬ ಅಸಂಖ್ಯಾತ ಜೀವ ವೈವಿಧ್ಯತೆ ಇದೆ, ಮತ್ತು ಕೃಷಿಗೆ ಪೂರಕವಾದ ವಾತಾವರಣ ಇದೆ. ಮತ್ತು ನಾವು ಏನು ಮಾಡ್ತೀವಿ ಅನ್ನೋದಕ್ಕೆ ಒಂದು ಜಿಯಾಗ್ರಫಿಕಲ್ ಇದು ಕೂಡ ಇರಬೇಕು. ಎಲ್ರಿಗೂ ಇಂತಹ ಒಂದು ಅವಕಾಶ ಇರೋದಿಲ್ಲ. ನಾವಿಲ್ಲಿ ಹುಟ್ಟಿರೋದೇ ಒಂದು ಭಾಗ್ಯ ಅಂತ ನಾವು ಅಂದ್ಕೋಬೇಕು. ಮತ್ತು ನಮ್ಮ ವಿಭಾಗವನ್ನು ಅವ್ರವ್ರ ಊರನ್ನು ಅವರು ಮುಂದಕ್ಕೆ ತಂದರೆ ಖಂಡಿತ ಅವರು ಕೊಡಬಹುದಾದ ಒಂದು ಸಣ್ಣ ಕಾಣಿಕೆ ಅದನ್ನೇ. ಅವರ ಬದುಕು ಚೆಂದ ಆದರೆ ಸಮಾಜಕ್ಕೂ ಚೆಂದ ಅನಿಸುತ್ತೆ, ಊರಿಗೂ ಚೆಂದ ಅನಿಸುತ್ತೆ, ಜಿಲ್ಲೆಗಳು, ತಾಲೂಕು, ವಿಭಾಗ ಎಲ್ಲ ಕೂಡ ಒಳ್ಳೆಯದಾಗುತ್ತೆ. ನಾನು ಅನ್ಸೋದು ಬ್ಲೆಸ್ಡ್ ಅಂತ ಅನ್ಕೋಬೇಕು ಈ ವಿಭಾಗದಲ್ಲಿ ಇರೋರೆಲ್ಲರೂ ಕೂಡ. ಯಾಕೆ ಅಂದರೆ ನೀವು ತುಂಬ ನೋಡಿ ಎಷ್ಟು ಕಡೆ ಬೇರೆ ಬೇರೆ ಜಗತ್ತಿನ ಮೂಲೆಗಳಲ್ಲಿ, ನಮ್ಮಲ್ಲೇ ಈಗ ಗುಲ್ಬರ್ಗದವ್ರನ್ನ ಈಗ ಇಲ್ಲಿ ನೋಡಿದ್ರೆ ಹೆಂಗೆ ಅನ್ಸುತ್ತೆ ಹೇಳಿ ಅಲ್ವಾ? ಈಗ ಮಾರ್ಚಲ್ಲಿ ನಮ್ಮ ವೆದರ್ ಹೆಂಗಿರುತ್ತೆ, ಅಲ್ಲಿ ವೆದರ್ ಹೆಂಗಿರುತ್ತೆ, ಮತ್ತು ಇಲ್ಲಿ ನಿಸರ್ಗ ಸಂಪತ್ತು ಹೆಂಗಿರುತ್ತೆ, ಅಲ್ಲಿ ಹೆಂಗಿರುತ್ತೆ. ಹಾಗಾಗಿ ನಾವಿಲ್ಲಿ ಹುಟ್ಟಿರೋದೇ ಬ್ಲೆಸ್ಡ್ ಅಂತ ತಿಳ್ಕೊಂಡು ನಮ್ಮ ಒಂದು ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿಭಾಯಿಸಿದರೆ ಖಂಡಿತ ಒಂದು ನಮ್ಮ ಜನ್ಮ ತಾಳಿದ ಭೂಮಿಗೆ ನೀಡಬಹುದಾದ ಒಂದು
ದೊಡ್ಡ ಕೊಡುಗೆ. ನಾವೆಲ್ಲರೂ ಕೂಡ ಆ ರೀತಿ ಕೆಲಸ ಮಾಡೋಣ. ಖಂಡಿತ ನಮ್ಮಿಂದ ನಿಸರ್ಗಕ್ಕೆ ಒಳಿತಾಗುತ್ತೋ ಇಲ್ವೋ, ಕೆಟ್ಟದ್ದಾಗ್ಲಾರ್ದಂಗೆ ನೋಡ್ಕೊಳ್ಳುವಂಥ ಒಂದು ಜಾಗೃತಿ ನಮ್ಮಲ್ಲಿ ಇರಲಿ ಅನ್ನೋದು ನನ್ನ ಒಂದು ಕೋರಿಕೆ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೂ ನಿಮಗೂ ಕೂಡ ತುಂಬ ಧನ್ಯವಾದಗಳು. ನನ್ನನ್ನು ನಾನು ಹಿಂದಕ್ಕೆ ತಿರುಗಿ ನೋಡೋಕ್ಕೆ ಅವಕಾಶ ಈ ಥರದ್ದೊಂದು ಆಗ್ಬೇಕು. ಯಾವಾಗ ಅವತ್ತಿಂದ ತಿರುಗಿ ನೋಡ್ತಾ ಇರ್ತೀವಿ ನಾವು. ಈಗ ಒಂದೇ ಸ್ಟ್ರೆಚ್ಚಲ್ಲಿ ಇಷ್ಟನ್ನು ತಿರುಗಿ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದು ನನಗೂ ಕೂಡ ಇನ್ನು ನೆಕ್ಸ್ಟ್ಗೂ ಇದು ಆಗುತ್ತೆ, ಏನು ಇಂಪ್ರೂವೈಸೇಷನ್ ಆಗೋಕ್ಕೆ ಇದು ಒಂದು ಸಾಧನ ಆಗುತ್ತೆ. ಆ ನಿಟ್ಟಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಆಶಿಸ್ತಾ, ನಿಮಗೆ ಅವಕಾಶ ನೀಡಿದ್ದಕ್ಕೆ ವೇಣುಧ್ವನಿಗೆ ಎಲ್ಲ ಟೀಮ್ನ ಎಲ್ಲ ಮೆಂಬರ್ಗೆ, ಇದನ್ನು ಆಯೋಜನೆ ಮಾಡಿದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಧನ್ಯವಾದ ಮೇಡಮ್. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಶ್ರೀಮತಿ ಜಾನಕಿ KM IAS ಅವರು. ಇವರನ್ನ ಸಂದರ್ಶಿಸಿದವರು ಮಂಜುನಾಥ್ ಪೈ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.